ಮಂದಿ ಕೆಲವೊಂದು ಮೂಕಜ್ಜಿ ಮಂದಿ ಇರ್ತಪ್ಪ ಭಾಳ ಮಂದಿ ಇದ್ದಾರೆ. ನಿಮ್ಗೆ ತಾಕತ್ತು ಧೈರ್ಯ ಇದ್ರೆ ತಳಗೆ ನಿಮ್ಗೆ ಪೂರ್ತಿ ಹೆಸರು ಬರಬೇಕು. ಸುಮ್ಮನೆ ಪೊಲೀಸರ ಮ್ಯಾಗ ಹಾಕೋದು ಇನ್ನೇನು ನಂಬಿಕೆನೂ ಬರ್ತಿರ್ತಾರೆ, ಅವೇನು ವ್ಯಾಲಿಡ್ ಆಗೋದಿಲ್ಲ. ಏನೇ ಇದ್ದರೂ ಪೊಲೀಸ್ ಇಲಾಖೆ ಆಗಲಿ ಯಾರೇ ತನಿಖೆ ಅಧಿಕಾರಿಗಳಿಗೆ ತಿಳ್ಕೋಬೇಕು. ಇವರು ಭ್ರಷ್ಟಾಚಾರ ಮಾಡ್ಲಕತ್ತಾರ ಅಥವಾ ಇವರು ಕಿರುಕುಳ ಕೊಡ್ಲಕತ್ತಾರ ಅಂಥದ್ದು ಯಾವುದೇ ದಾಖಲೆ ಇಲ್ಲ. ಮತ್ತು ಕೆಳಗೆ ಸಹಿ ಮಾಡೋದೇ ನಿಮ್ಮ ಧೈರ್ಯ ಇಲ್ಲ ಅಂತ ಕೆಲವೊಂದು ಮಂದಿ ಉಪಾಧ್ಯಾಯಗಳು ಮಾಡ್ತಾರೆ. ಯಾರೂ ಮಾಡಿರೋದಿಲ್ಲಪ್ಪ. ಯಾರು ಧೈರ್ಯ ಇರ್ತದೆ, ಯಾರಿಗೆ ಅನ್ಯಾಯ ಆಗಿರ್ತದೆ ಅವರು ತಾವೇ ಸಹಿ ಮಾಡ್ಕೊಳ್ತಾರೆ. ಇದೆಲ್ಲ ಸುಮ್ಮನೆ ಪೊಲೀಸ್ ಇಲಾಖೆ ಮೇಲೆ ಒಂದು ತಪ್ಪು ಇದನ್ನು ಮಾಡಲಿಕ್ಕೆ ಕೆಲವು ಮಂದಿ ಮಾಡ್ತಾರೆ. ಮತ್ತು ಹೀಗಾಗಿ ತಾವು ಹೇಳ್ದಂಗೆ ಎಸ್ ಪಿ ಅವರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಾರೆ. ನಮ್ಗೆ ಏನೇ ಇದ್ರೂ ರೈಟಿಂಗ್ ಆಗಬೇಕು ಮತ್ತು ಅವ್ರ ಹೆಸರು ಬೇಕು. ಈಗ ಅವರು ಯಾರನ್ನ ತೆಗೆದು ಕೇಳಬೇಕು. ನಾಳೆ ಇವರು ಭ್ರಷ್ಟಾಚಾರ ಮಾಡ್ಯಾರೆ, ಇವ್ರು ಕಿರುಕುಳ ಕೊಡ್ತಾರೆ ಅಂತ ಅಧಿಕಾರಿ ಬಗ್ಗೆ ಹೇಳ್ಬೇಕು. ಅವ ಯಾಕೆ ನಾವು ಬಂದು ಹೇಳಬೇಕು, ಇಲ್ಲ ನಾನು ಹಿಂಗೆ ಮಾಡ್ಯಾರ ಹಿಂಗೆ ಇನ್ನೂ ಇಲ್ಲ. ಅದಕ್ಕೆ ಇವೆಲ್ಲ ಇವಕ್ಕೆ ಯಾವ ವ್ಯಾಲಿಡ್ ಇರೋದಿಲ್ಲ. ಇಂಥವ್ರೆಲ್ಲ ಇದಕ್ಕೆ ಯಾರು ನಾನು ಇಲಾಖೆಗೆ ವಿನಂತಿ ಮಾಡ್ಕೊಳ್ಳೋಣಂದ್ರೆ ಇಂಥದ್ದು ಯಾವುದೂ ಬೇರೆ ಕೊಡೋದು ಬೇಡ. ದಾಖಲೆ ಸಹಿತ ಒದಗಿಸಿದ್ರೆ ಅವ್ರನ್ನ ಕ್ರಮ ಮಾಡ್ಬೋದು. ಇಲ್ಲ ದಾಖಲೆ ಪೊಲೀಸ್ ಎಲ್ಲರೂ ಸೇರಿ ಅದರಲ್ಲಿ ಮೆನ್ಷನ್ ಮಾಡೋದು. ಅದ್ರ ಜೊತೆಗೆ ನಿಮಗೂ ಕೂಡ ಒಂದು ಲೆಟರ್ ಬರ್ತಿದೆ. ನಿಮಗೇನು ಲೆಟರ್ ಬಂದಿದೆ? ನನಗೇನು ಬಂದಿಲ್ಲ. ಆದ್ರೆ ಯಾರೇ ಅವರೇ ಕೊಟ್ಟಾರಂತಾರೆ. ಸುಮ್ಮನೆ ಹೆಸರು ಬರಲಿಕ್ಕೇನೆ ನಾನು ನಮ್ಮದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ನಾನೇ ಬರೋದನ್ನೋದು ಅದು ಹೆರಿಟ್ ಆಗ್ತಿರ್ತಾನೆ. ಹಂಗೆ ಆಗೋದಿಲ್ಲ. ಯಾವುದೇ ಆಗಲಿ ನೀವು ದಾಖಲೆ ಕೊಡಬೇಕಾಗ್ತದೆ. ಯಾವುದೇ ಅಲಿಗೇಷನ್ಗಳು ಅಂತ ಫೇಕ್ ಅಲಿಗೇಷನ್ ಅಂದರೆ ಇದೇ ಒಂದು ಉದ್ಯೋಗ ಆಗಿರ್ತದೆ. ಅಲ್ಲಿ ಇಲಾಖೆದಾಗ ಯಾವ ಅಧಿಕಾರಿಗಳು ಕೆಲಸ ಮಾಡೋಕ್ಕಾಗೋದಿಲ್ಲ. ಬೆದರಿಸೋದು ಸುಮ್ಮನೆ ಆ ಪೊಲೀಸರ ಹೆಸರಲ್ಲೇ ಬರೆದಾಡ್ತಾರೆ. ಪೊಲೀಸರ ಸಮಸ್ಯೆ ಇದ್ದರೆ ಅವ್ರು ಎಸ್ ಪಿಗೂ ಹೇಳುವಂಥ ಇದು ಐತಿ. ಎಸ್ ಪಿ ಅವರು ಇದ್ದಾರೆ, ಎಡಿಷನಲ್ ಎಸ್ ಪಿ ಇದ್ದಾರೆ, ಡಿ ಎಸ್ ಪಿ ಇರ್ತಾರೆ. ನಮ್ಮ ಮೇಲಿನ ಅಧಿಕಾರಿಗಳು ಇಲ್ಲಾಂದರೆ DGIG ಬರಿಬೋದು, ಬರ್ಬನ್ನು ಮತ್ತು ನಮ್ಮ ಗೃಹ ಮಂತ್ರಿಗಳಿಗೆ ಬರಿಬೋದು. ಗೃಹ ಮಂತ್ರಿಗಳು CM. ಆದರೆ ತಳಗೆ ಸಹಿ ಇಲ್ಲಲ್ಲ, ಸಹಿ ಇಲ್ಲಾರ್ತು ಏನು ಮಾಡೋದು? ಸಹಿ ಇತ್ತಂದ್ರೆ ಒಂದು ವೇಳೆ ನನಗೆ ಬಂದಿತ್ತು, ಸಹಿ ಇತ್ತಂದ್ರೆ ನಾ ಗೃಹ ಮಂತ್ರಿಗಳಿಗೆ DGIG ಅವರಿಗೆ ನಾನು ಪತ್ರ ಬರೀತೀನಿ, ಏನೋ ತೊಂದರೆ ಆಗಿದೆ. ಸಹಿ ಇರ್ಲಿಕ್ಕಂದ್ರೆ ನಾ ಯಾವುದೇ ರೀತಿ ನೋಡ್ರಿ ಒಮ್ಮೆ ನಮ್ಮದೇ ಡೂಪ್ಲಿಕೇಟ್ ಸಹಿ ಮಾಡ್ತಾರೆ. MLA MP ಮಾಡ್ತಾರೆ. ನಾನು ಏನಕ್ಕೆ MP ಇದ್ದಾಗನೇ ಒಂದು ಅಲಿಗೇಷನ್ ಮಾಡಿದ್ರು, ಅದು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ನನಗೆ ಗೊತ್ತಿಲ್ಲ. ಒಂದು ದಿವಸ ಅಧಿಕಾರಿ ಬಂದ ನಮ್ಮ ಮನೆಗೆ, ನಾನು ಈ ಸಹಿನೇ ನಂದಲ್ಲ. ಒಂದು ಯಾವುದೋ ಅಂಬೇಡ್ಕರ್ ನಿಗಮದ್ದು ಯಾವನೊಬ್ಬ ನನ್ನ ಹೆಸರು ಹೆಚ್ಚು ಫೋನ್ ನಂಬರ್ ನಾವು ಯತ್ನಾಳ್ ಮಾತಾಡೋದು, ನೀ ಅದನ್ನು ಮಾಡ್ತಿಲ್ಲ, ನಾ ಕೊಟ್ಟಿದ್ದು ಖಾರ ಮತ್ತು ಇದ್ರದ್ದು ಲಿಸ್ಟ್. ಅವನೇ ಆ ಪಾಪ MD ಅವರು ಅವರಿಗೆ